ಯಾವುದೇ ರೀತಿಯಾದಂತಹ ಹಿಟ್ಟು, ರವೆ, ಅವಲಕ್ಕಿಯನ್ನ ಬಳಸದೆ ಹೆಲ್ತಿಯಾಗಿ ನಾವು ಈ ರೀತಿ ಸಂಡಿಗೆಗಳನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೂ ಬರುತ್ತದೆ. ಅದಲ್ಲದೆ ಇದನ್ನ ಯಾರು ಬೇಕಾದ್ರೂ ಸುಲಭವಾಗಿ ಮಾಡಬಹುದು. ತುಂಬಾ ಟೈಮ್ ಸಹ ಬೇಕಾಗಲ್ಲ. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಮತ್ತೆ ಇದು ಹೆಲ್ತ್ಗೂ ಸಹ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬಹುದು. ಮೊದಲಿಗೆ ನಾನಿಲ್ಲಿ 1 ಕಪ್ ಅಷ್ಟು ಸಾಬುದಾನನ ತಗೊಳ್ತಾ ಇದ್ದೀನಿ. ನಾನು ಇಲ್ಲಿ ಚಿಕ್ಕ ಸಾಬುದಾನನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೀಡಿಯಂ ಸೈಜ್ ಸಾಬುದಾನನಾದ್ರೂ ತಗೋಬಹುದು. ಈಗ ಇದನ್ನ ಒಂದು 2 ರಿಂದ 3 ಸರಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನಿಮ್ಗೆ ಸಾಬುದಾನ ಹೆಲ್ತಿಗೆ ಬಹಳನೇ ಒಳ್ಳೆಯದು. ಮೊದಲೇ ಹೇಳಿದಾಗೆ ನಿಮ್ಮ ಜೀರ್ಣಕ್ರಿಯೆಗೆ ಇದು ತುಂಬಾನೇ ಒಳ್ಳೆಯದು ಅಂತ ಹೇಳ್ಬಹುದು. ಈಗ ಇದನ್ನ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಓವರ್ ನೈಟ್ ಸೋಕ್ ಮಾಡಬೇಕಾಗುತ್ತೆ. ನಿಮಗೆ ಟೈಮ್ ಇತ್ತು ಅಂತ ಅಂದ್ರೆ ಮಾರ್ನಿಂಗ್ ಒಂದು 5 ರಿಂದ 6 ಅವರ್ಸ್ ಸಹ ಸೋಕ್ ಮಾಡಬಹುದು. ನಿಮಗೆ ಸಾಬುದಾನ ಬೇಗನೆ ಸೋಕ್ ಆಗುತ್ತೆ. ನೋಡಿ, ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. 1 ಕಪ್ ಸಾಬುದಾನಗೆ 1 ಕಪ್ ನೀರನ್ನ ಆ್ಯಡ್ ಮಾಡಿ ಸಾಕು. ಈಗ ನಾನು ಆಲೂಗಡ್ಡೆಯನ್ನ ತಗೊಳ್ತಾ ಇದ್ದೀನಿ. 4 ಆಲೂಗಡ್ಡೆಯನ್ನ ಬೇಯಿಸ್ಕೊಂಡು ಅದರ ಮೇಲಿನ ಸಿಪ್ಪೆಯನ್ನ ತೆಗೆದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಸಾಬುದಾನಗೆ 4 ಪೊಟ್ಯಾಟೋನ ತಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀರಾ ಅಂದ್ರೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬಹುದು. ಈಗ ನೋಡೋಣ ಬನ್ನಿ, ಸಾಬುದಾನ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಸೋಕ್ ಆಗಿದೆ ಅಂತ. ನೀವು ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಸ್ಮ್ಯಾಶ್ ಮಾಡಿದ್ರೆ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಇದು ನಿಮಗೆ ಪರ್ಫೆಕ್ಟ್ ಅಂತ. ಈಗ ಇದನ್ನ ನಾನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಮತ್ತೆ ನೀರಿನ ಅಂಶನೂ ಸಹ ಸ್ವಲ್ಪನೂ ಇರಬಾರ್ದು. ಈಗಾಗಲೇ ನಾವು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರುವಂತಹ ಆಲೂಗಡ್ಡೆ ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಗ್ರೇಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿಯಾದಂತಹ ಪಾಪಡ್ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಗ್ರೇಟ್ ಮಾಡ್ಕೊಳ್ಳಿ. ಈಗ ಗ್ರೇಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆಯನ್ನ ಸಬ್ಬಕ್ಕಿ ಮಿಶ್ರಣದಲ್ಲಿ ಹಾಕಬೇಕಾಗುತ್ತೆ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ಳಿ. ನಂತರ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಕಮ್ಮಿ ತಿಂತೀರಾ ಅಂದ್ರೆ ಕಮ್ಮಿ ಹಾಕೊಳ್ಳಿ. ಇನ್ನೂ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೋಬಹುದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಈಗ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮಲ್ಲಿ ಸ್ಮ್ಯಾಶರ್ ಇದೆ, ಸ್ಮ್ಯಾಶರಲ್ಲೂ ಸಹ ಮಿಕ್ಸ್ ಮಾಡ್ಕೋಬಹುದು. ಇಲ್ಲ ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀವು ಉಪವಾಸದ ಟೈಮಲ್ಲೂ ಸಹ ಮಾಡಿಕೊಂಡು ತಿನ್ಬಹುದು. ಈಗ ಇದು ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ನಾನು ಒಂದು ಪೈಪರ್ ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ದೀನಿ. ಒಂದು ಕವರ್ ಅಲ್ಲಿ, ಇಲ್ಲ ಹಾಲಿನ ಕವರ್ ಅಲ್ಲೂ ಸಹ ಹಾಕೋಬಹುದು. ಈ ರೀತಿ ಹಾಕಿ ಮೇಲೆ ಒಂದು ರಿಬ್ಬನ್ ಇಂದ ಕಟ್ಕೊಂಡು ಲಾಸ್ಟ್ ತುದಿಯನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈಗ ನಿಮ್ಗೆ ಯಾವ ಶೇಪ್ ಇಷ್ಟನೋ ಆ ಶೇಪ್ ಅಲ್ಲಿ ನೀವು ಮಾಡ್ಕೋಬಹುದು. ನಿಮ್ಗೆ ಇದೇ ಶೇಪ್ ಬೇಕಂತ ಏನಿಲ್ಲ. ನೀವು ಸ್ಕ್ವಯರ್ ಆದ್ರೂ ಮಾಡ್ಕೋಬಹುದು, ಈ ರೀತಿಯಾಗಿ ಸರ್ಕಲ್ ಮಾಡ್ಕೋಬಹುದು, ಇಲ್ಲ ಕುರ್ಕುರೆ ಶೇಪ್ ಅಲ್ಲಾದ್ರೂ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಶೇಪ್ಗಿಂತ ಟೇಸ್ಟ್ ಮುಖ್ಯ. ಸೊ ಹಾಗಾಗಿ ನಾನು ನನಗೆ ಇಷ್ಟ ಬಂದಿರುವಂತ ಶೇಪ್ ಅಲ್ಲೆಲ್ಲ ಹಾಕಿದ್ದೀನಿ. ಬಟ್ ಒಂದ್ಸರಿ ಮಾಡ್ಕೊಂಡು ತಿಂದ್ರೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲಾ ಸಂಡಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಪೂರ್ತಿಯಾಗಿ ಡ್ರೈ ಆದ್ಮೇಲೆ ಈ ರೀತಿಯಾಗಿ ಇರುತ್ತೆ. ನೀವು ಇದನ್ನ ನೆರಳಲ್ಲಾದ್ರೂ ಒಣಗಿಸ್ಕೋಬಹುದು, ಇಲ್ಲ ಬಿಸಿಲಲ್ಲಿದ್ರೂ ಸಹ ಹಾಕೋಬಹುದು. ಈ ರೀತಿ ಪೂರ್ತಿಯಾಗಿ ಡ್ರೈ ಆಗಬೇಕು. ಈಗ ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಟಿದೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಂಡಿಗೆಗಳನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅರಳ್ತಾ ಇದೆ ಸಂಡಿಗೆಗಳಂತ. ನಾನಿಲ್ಲಿ ಸೋಡಾ ಆಗ್ಲಿ, ಪಾಪಡ್ ಖಾರ ಆಗ್ಲಿ ಏನನ್ನೂ ಸಹ ಯೂಸ್ ಮಾಡಿಲ್ಲ.
ನಿಮಗೆ ಇಲ್ಲಿ ಎಷ್ಟು ಚೆನ್ನಾಗಿ ಅರಳುತ್ತಾ ಇದೆ ಮತ್ತೆ ಕಲರ್ ಸಹ ಚೇಂಜ್ ಆಗಿದೆ. ಇದೇ ರೀತಿಯಾಗಿ ನಾನು ಎಲ್ಲ ಸಂಡಿಗೆಗಳನ್ನ ಮಾಡಿಕೊಂಡೆ. ಈಗ ಇದನ್ನ ಒಂದು ಪ್ಲೇಟ್ನಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ಮತ್ತೆ ಅಷ್ಟೇ ಕ್ರಿಸ್ಪಿಯಾಗಿತ್ತು. ನೋಡಿದ್ರಲ್ಲ, ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.